ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪ್ರಕಾಶ್. ನಾನು ಇವತ್ತೇನು ತಿಳಿಸ್ಕೊಡ್ತಿದ್ದೀನಪ್ಪ ಅಂತಂದರೆ, ಮೊಬೈಲ್ನಲ್ಲಿ ಆನ್ಲೈನ್ ನಿವಾಸಿ ದೃಢೀಕರಣ ಪತ್ರವನ್ನು ಹೇಗೆ ಅಪ್ಲೈ ಮಾಡಬೇಕಂತೇಳಿ ತೋರಿಸ್ತಿದ್ದೀನಿ. ಜಸ್ಟ್ ಫ್ರೆಂಡ್ಸ್, ನೀವೇನು ಮಾಡಬೇಕಂತಂದರೆ, ನಿಮ್ಮ ಕ್ರೋಮ್ ಬ್ರೌಸರಿಗೆ ಹೋಗಿ ಅದರಲ್ಲಿ ಜಸ್ಟ್ ನಾಡ ಕಚೇರಿ ಅಂತೇಳಿ ಟೈಪ್ ಮಾಡಿ. ನೋಡಿ ಫ್ರೆಂಡ್ಸ್, ಬಂದಿದೆ. ಇಲ್ಲಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ. ಅಲ್ಲಿ ಮೊಬೈಲ್ ನಂಬರ್ ಹಾಕಿ, ಅದಾದಮೇಲೆ ಗೆಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. OTPಯನ್ನು ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆಗಿದೆ ನೋಡಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನೀವು ನಿವಾಸಿ ದೃಢೀಕರಣ ಪತ್ರವನ್ನು ಅಪ್ಲೈ ಮಾಡ್ತಿದ್ದೀರಾ. ಹಾಗಾಗಿ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ರೆಸಿಡೆನ್ಸ್ ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ನಿವಾಸಿ ಪ್ರಮಾಣ ಪತ್ರವನ್ನು ಕ್ಲಿಕ್ ಮಾಡಿ. ಆದಮೇಲೆ ಫ್ರೆಂಡ್ಸ್, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಉಪಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕು. ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಮತ್ತು ಉಪಗ್ರಾಮ. ಫ್ರೆಂಡ್ಸ್, ಇದು ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಹಾಕಿ, ಅಕಸ್ಮಾತ್ ನಗರ ಪ್ರದೇಶದಲ್ಲಿದ್ದರೆ ನಗರ ಪ್ರದೇಶವನ್ನು ಕ್ಲಿಕ್ ಮಾಡಿ. ನಾನು ಆ್ಯಕ್ಚುಲಿ ಗ್ರಾಮೀಣ ಪ್ರದೇಶದಲ್ಲಿರೋದು, ಹಾಗಾಗಿ ಗ್ರಾಮೀಣವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಅರ್ಜಿದಾರರ ಹೆಸರಿದೆ ಅಲ್ವಾ, ಅದರಲ್ಲಿ ಶ್ರೀ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಭರ್ತಿ ಮಾಡಿ. ಫ್ರೆಂಡ್ಸ್, ನಾನು ಭರ್ತಿ ಮಾಡಿ ಮುಂದೆ ತೋರಿಸ್ತೀನಿ. ಇಷ್ಟಾಯ್ತಲ್ಲ ಫ್ರೆಂಡ್ಸ್. ಇಲ್ಲಿ ಅರ್ಜಿದಾರನ ID ಪ್ರಕಾರ ಅಂತ ಇದೆ, ಅದರಲ್ಲಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲಾಖೆ ಅಂತಿದೆ ಅಲ್ಲ, ಅದರಲ್ಲಿ ಕಂದಾಯ ಇಲಾಖೆಯನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಅರ್ಜಿದಾರನ ಆಧಾರ್ ಸಂಖ್ಯೆಯನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಮಸ್ಯೆ ಬಂದುಬಿಟ್ಟು ಇರಲಿ ಫ್ರೆಂಡ್ಸ್, ಒಟ್ಟು ಶುಲ್ಕ 40 ಇರುತ್ತೆ. ಇದರಲ್ಲಿ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಇದರಲ್ಲಿ ಏನಿದೆ, ನಿರ್ದಿಷ್ಟ ಉದ್ದೇಶ ಅಂತಿದೆ, ಅದು ನಿಮಗೆ ಯಾವ ಉದ್ದೇಶಕ್ಕಾಗಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ನನಗೆ ಆ್ಯಕ್ಚುಲಿ ಸರ್ಕಾರಿ ಸೌಲಭ್ಯಕ್ಕಾಗಿ ಬೇಕು, ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಜಸ್ಟ್ ಅದಾದಮೇಲೆ ನೀವೇನು ಮಾಡಬೇಕಂತಂದರೆ ಫ್ರೆಂಡ್ಸ್, ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಇದರಲ್ಲಿ ಇವಾಗ ಏನು ಮಾಡ್ಬೇಕಂತಂದ್ರೆ ಫ್ರೆಂಡ್ಸ್, ಒಂದು ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡು ಮತ್ತು ಐಡೆಂಟಿ ಕಾರ್ಡು ಇಲ್ಲ ರೇಷನ್ ಕಾರ್ಡನ್ನು ಹಾಕ್ಬೋದು ಫ್ರೆಂಡ್ಸ್. ಈಗ ಜಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಆಧಾರ್ ಕಾರ್ಡನ್ನು. ಆಧಾರ್ ಕಾರ್ಡು ನಮ್ಮ ಡಾಕ್ಯುಮೆಂಟಲ್ಲಿದೆ, ಆಧಾರ್ ಪ್ರಕಾಶ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ಡಾಕ್ಯುಮೆಂಟ್ಸ್ ಆ್ಯಕ್ಚುಲಿ 200 KB ಒಳಗಿರಬೇಕು ಫ್ರೆಂಡ್ಸ್. ಅದರ ಮೇಲೆ ಅಂತಂದರೆ ಅದು ತಗೊಳ್ಳಲ್ಲ ಫ್ರೆಂಡ್ಸ್, ಹಾಗಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಈಗ ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕೊಡಿ. ಅಪ್ಲೋಡೆಡ್ ಅಂತ ಬಂತು ಫ್ರೆಂಡ್ಸ್. ನೆಕ್ಸ್ಟು ID ಪ್ರೂಫ್ ಅನ್ನೋದು ಸೆಲೆಕ್ಟ್ ಮಾಡೋಣ ಫ್ರೆಂಡ್ಸ್. ಅಪ್ಲೋಡ್ ಅಂತ ಕೊಡಿ ಫ್ರೆಂಡ್ಸ್. ಸೊ ಇದು ಕೂಡ ಅಪ್ಲೋಡ್ ಆಯಿತು ಫ್ರೆಂಡ್ಸ್. ಈಗ ಇದರಲ್ಲಿ ಸೇವ್ ಅಂತ ಕೊಡಿ ಫ್ರೆಂಡ್ಸ್. ಸೇವ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ಇಲ್ಲಿ ಅಪ್ಲೋಡೆಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ ಫೈಲ್ ಅಪ್ಲೋಡೆಡ್ ಅಂತೇಳಿ ಬಂದಿದೆ ಫ್ರೆಂಡ್ಸ್. ಈಗ ಜಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಇಲ್ಲಿ ಎಂಟರ್ ಇಮೇಜ್ ವ್ಯಾಲ್ಯೂ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಇದರಲ್ಲಿ ಎಂಟರ್ ಮಾಡಿ ಫ್ರೆಂಡ್ಸ್. ಜಸ್ಟ್ 6040707 ಅಂತ ಕ್ಲಿಕ್ ಮಾಡಿದ್ದು ಫ್ರೆಂಡ್ಸ್. ಈಗ ಜಸ್ಟ್ ಏನು ಮಾಡಬೇಕಂತಂದರೆ, ಉಳಿಸಿ ಮೇಲೆ ಕ್ಲಿಕ್ ಮಾಡಿ. ಉಳಿಸಿ ಅಂತ ಕೊಡಿ ಫ್ರೆಂಡ್ಸ್. ಕೆಫ್ಟ್ ಫ್ಯೂಚರ್ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಫ್ರೆಂಡ್ಸ್ ಒಂದು. ಆಯಿತು. ನೆಕ್ಸ್ಟ್
ಜಸ್ಟ್ ಉಳಿಸು ಅಂತ ಇತ್ತು. ಆಮೇಲೆ ಪ್ರೊಸೀಡ್ ಈ ಸೈನ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿ. ಆಗಿದೆ ಫ್ರೆಂಡ್ಸ್. ಜಸ್ಟ್ ಈ ಸೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಈ ರೀತಿ ಬಂದಿದೆಯಲ್ಲ, ಜಸ್ಟ್ ಆಧಾರ್ ನಂಬರ್ ಹಾಕಿ OTP ಹಾಕಿ ಈ ಸೈನ್ ಮಾಡಿ ಹಾಗೂ ಪೇಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.